ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೂ ಕೂಡ ದರ್ಶು ಎಜುಕೇರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಏನಿದೆ ಈಗಾಗಲೇ ಬಿಡುಗಡೆ ಆಗೋಗಿದೆ ಅನ್ನುವಂಥ ಮಾಹಿತಿಯನ್ನು ನೀವೆಲ್ಲರೂ ಕೂಡ ಕೇಳಿರ್ತೀರ. ನಿಜವಾಗ್ಲೂ 22ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆಯಾ? 2,000 ರೂಪಾಯಿ ಹಣ ಈಗಾಗಲೇ ಜಮಾ ಆಗಿರುವಂಥದ್ದು ಸ್ನೇಹಿತರೆ. ಹೌದು, ನಿಮ್ಮ ಖಾತೆಗಳಿಗೆ ಯಾಕೆ ಬಂದು ತಲುಪಿಲ್ಲ, ಯಾವ ಜಿಲ್ಲೆಗಳಿಗೆ ಈ ಒಂದು 22ನೇ ಕಂತಿನ ಹಣ ಬಂದು ತಲುಪ್ತಾ ಇದೆ, ಇಲ್ಲಿ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಡೇಟ್ ಏನ್ ಬಂದಿದೆ, ಹಾಗೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಆದ್ರೂ ಏನು, ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ನಿಮ್ಮ ಖಾತೆಗಳಿಗೆ 2ರಿಂದ 4,000 ರೂಪಾಯಿ ಹಣ ಜಮಾ ಆಗ್ತಾ ಇರೋದು ಸ್ನೇಹಿತರೆ. ಹೌದು, ಈ ಒಂದು ಅಪ್ಡೇಟ್ ಅನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೇನೆ ನೀವು ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಷ್ಟೊಂದು ಜನ ವಿಡಿಯೋನ ನೋಡ್ತಾ ಇದ್ದಾರೆ, ಅದ್ರ ಸಬ್ಸ್ಕ್ರೈಬ್ ಆಗ್ತಲ್ಲ. ಹಾಗೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗೇನೆ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಸೇರಿ ಲೈಕ್ ಮಾಡಿದ್ರು ಕೂಡ 500 ಅಲ್ಲ, ಅದಕ್ಕಿಂತ ಜಾಸ್ತಿನೇ ಲೈಕ್ ಮಾಡ್ತೀರಾ. ಬೇಗ ಬೇಗ ಲೈಕ್ ನ ಮಾಡ್ಕೊಳ್ಳಿ ಸ್ನೇಹಿತರೆ. ಮಾಡಿದ್ರ ಲೈಕು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 22ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಈ ಒಂದು ಅಪ್ಡೇಟ್ ಏನು ಅಂತ ಅಂದ್ರೆ, ಇದೇ ಒಂದು ಗೌರಿ ಮತ್ತು ಗಣೇಶ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹಣವನ್ನ ಜಮಾ ಮಾಡ್ತೇವೆ ಅಂತ ಹೇಳಿದ್ರು. ಹಾಗೆಯೇ 21ನೇ ಕಂತಿನ ಹಣವನ್ನು ಕೂಡ ಇದೇ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ 21ನೇ ಕಂತಿನ ಹಣವನ್ನ ಜಮಾ ಮಾಡಿದ್ದೇವೆ. ಹಾಗೆಯೇ ಈ ಒಂದು ಗೌರಿ ಮತ್ತು ಗಣೇಶ ಹಬ್ಬಕ್ಕೆ 22ನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು. ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂತ ಎಷ್ಟೊಂದು ಜನ ಫಲಾನುಭವಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ಈಗ ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿರುವಂತದ್ದು, ಒಂದು ಮಾಹಿತಿ ಬಂದಿರುವಂತದ್ದು. ನಿಮ್ಮ ಖಾತೆಗಳಿಗೆ ಇಲ್ಲಿ 2ರಿಂದ 4,000 ರೂಪಾಯಿ ಹಣ ಕೂಡ ಜಮಾ ಆಗ್ತದೆ. ಅದನ್ನ ನಿಮಗೆ ತಿಳಿಸ್ಕೊಡ್ತೇನೆ, ಯಾರಿಗೆ 4,000 ರೂಪಾಯಿ ಹಣ ಜಮಾ ಆಗ್ತದೆ ಅಂತ ಇದೇ ಒಂದು ವಿಡಿಯೋದಲ್ಲಿ. ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ ಸ್ನೇಹಿತರೆ. ಹಾಗೇನೆ ಇಲ್ಲಿ 22ನೇ ಕಂತಿನ ಹಣದ ಬಗ್ಗೆ ನಾನು ಮಾತಾಡ್ತೇನೆ. ವೀಕ್ಷಕರು, 21ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ 22ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಈ ಒಂದು ಹಣವನ್ನು ರಿಲೀಸ್ ಮಾಡಿಕೊಂಡಿದ್ದಾರೆ. ಈ ಒಂದು 5,000 ಕೋಟಿ ಹಣವನ್ನು, ಅಂದರೆ ಒಂದು ಕಂತಿನ ಹಣವನ್ನು ರಿಲೀಸ್ ಮಾಡೋದಕ್ಕೆ 2,500 ಕೋಟಿ ಹಣ ಬೇಕು. ಹತ್ತತ್ರ 1,20,00,000ಕ್ಕೂ ಅಧಿಕ ಫಲಾನುಭವಿಗಳಿಗೆ ಒಂದು ಕಂತಿನ ಹಣವನ್ನು ಜಮಾ ಮಾಡೋದಕ್ಕೆ 2,500 ಕೋಟಿ ಹಣ ಬೇಕು. ಈ ಒಂದು 21ನೇ ಕಂತಿನ ಹಣ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ 5,000 ಕೋಟಿ ಹಣ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈಗ 21ನೇ ಕಂತಿನ ಹಣವನ್ನ ಈಗ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿದ್ದಾರೆ. ಈಗ 22ನೇ ಕಂತಿನ ಹಣವನ್ನ ಜಮಾ ಮಾಡೋದಕ್ಕೆ ಎಲ್ಲ ರೀತಿಯಂತ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು ಸ್ನೇಹಿತರೆ. 22ನೇ ಕಂತಿನ ಹಣ ಈಗಾಗಲೇ ಟ್ರಯಲ್ ಹಂತದಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಿಮ್ಮ ಖಾತೆಗಳಿಗೆ ಏನಾದರೂ ಹಣ ಜಮಾ ಆಗಿತ್ತು ಅಂತಂದ್ರೆ ತಪ್ಪದೆ ನೀವೆಲ್ಲರೂ ಕೂಡ ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಕಮೆಂಟು ಭಾಳಷ್ಟು ಫಲಾನುಭವಿಗಳಿಗೆ ಹೆಲ್ಪ್ಫುಲ್ ಆಗುವಂಥದ್ದು. ನೀವೇನಾದರೂ ಕಮೆಂಟ್ ಮಾಡಿಲ್ಲ ಅಂತಂದರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ನಿಜವಾಗ್ಲೂ 22ನೇ ಕಂತಿನ ಹಣ ಬಂದು ತಲುಪ್ತಾ ಇದೆಯಾ ಅಲ್ವಾ ಅಂತ. ಹಾಗೆ ವೀಕ್ಷಕರು, ಇಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಫಲಾನುಭವಿಗಳಿಗೆ ಹಾಗೆ ಸುತ್ತಮುತ್ತ ಇರ್ತಕ್ಕಂಥ ಫಲಾನುಭವಿಗಳಿಗೆ ಯಾವಾಗ್ಲೂ ಯಾವುದೇ ಒಂದು ಕಂತಿನ ಹಣ ರಿಲೀಸ್ ಆದ್ರೂ ಕೂಡ ಮೊದಲು ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳಿಗೆ ಈ ಒಂದು ಹಣವನ್ನು ಮೊದಲು ಬಿಡುಗಡೆ ಮಾಡ್ತಾರೆ. ಹಾಗೆ ಟ್ರಯಲ್ ಹಂತದಲ್ಲಿ ಕೂಡ ಈ ಒಂದು ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳಿಗೆ ಒಂದು 2%, ಅಂದ್ರೆ ಈ ಒಂದು 100% ಫಲಾನುಭವಿಗಳಲ್ಲಿ 1ರಿಂದ 2% ಫಲಾನುಭವಿಗಳಿಗೆ ಅಷ್ಟೇ ಜಮಾ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು. ಟ್ರಯಲ್ ಹಂತದಲ್ಲಿ ಯಾವುದೇ ರೀತಿಯಂಥ ತಾಂತ್ರಿಕ ದೋಷ ಉಂಟಾಗುತ್ತಾ, ಹಾಗೆಯೇ ಸರಿಯಾಗಿ ಹಣ ಬಿಡುಗಡೆ ಆಗುತ್ತಾ ಇಲ್ವಾ ಅನ್ನುವಂಥ ಟ್ರಯಲ್ ಹಂತದಲ್ಲಿ ಈ ಒಂದು ಹಣವನ್ನು ರಿಲೀಸ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು. ನೀವು ಕೂಡ ತಪ್ಪದೆ ಕಮೆಂಟ್ ಮಾಡಿ ನಿಮ್ಗೇನಾದರೂ ಹಣ ಬಿಡುಗಡೆ ಆಗಿತ್ತು ಅಂತ ಅಂದರೆ. ಯಾಕಂದರೆ ಎಷ್ಟೊಂದು ಜನ ಫಲಾನುಭವಿಗಳು ಕೂಡ ಕಾಯ್ತಾ ಇರ್ತಾರೆ 22ನೇ ಕಂತಿನ ಹಣಕ್ಕಾಗಿ. ಹಾಗೆಯೇ ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ 2ರಿಂದ 4,000 ರೂಪಾಯಿ ಹಣ ಜಮಾ ಆಗ್ತಾ ಇದೆ. ಹೌದು, ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸನ್ನು ಕೇಳ್ತಾ ಇದ್ದೇನೆ. ಅದಕ್ಕಿಂತ ಜಾಸ್ತಿನ ಲೈಕ್ಸ್ ಮಾಡಿದ್ರೂ ಪರವಾಗಿಲ್ಲ, ಎಲ್ಲರೂ ಕೂಡ ತಪ್ಪದೆ ಲೈಕ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ನಾನು ಯಾರಿಗೆ ಈ ಒಂದು 2,000 ರೂಪಾಯಿ ಹಣ ಬಂದು ತಲುಪ್ತಾ ಇದೆ ಸ್ನೇಹಿತರೆ, ಇಲ್ಲಿ ನೋಡಿ, ಯಾರಿಗೆ ಪೆಂಡಿಂಗ್ ಹಣ ಉಳಿದಿತ್ತು ಅಂದರೆ 21ನೇ ಕಂತಿನ ಹಣ ಬಾಕಿ ಇತ್ತು, ಹಾಗೆಯೇ 20ನೇ ಕಂತಿನ ಹಣ ಬಾಕಿ ಇತ್ತು ಅಂತ ಒಂದು ಫಲಾನುಭವಿಗಳು ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಪೆಂಡಿಂಗ್ ಉಳಿದಿರ್ತಕ್ಕಂಥ ಫಲಾನುಭವಿಗಳಿಗೆ ಎಲ್ಲ ಒಂದು ಈ ಒಂದು
ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾರಿಗೆ 2,000 ರೂಪಾಯಿ ಹಣ ಅಂತಂದರೆ 21ನೇ ಕಂತಿನ ಹಣ ಬಂದಿದ್ದಿಲ್ಲ ಅಂಥ ಒಂದು ಫಲಾನುಭವಿಗಳಿಗೆ 2,000, ಹಾಗೆಯೇ ಯಾರಿಗೆ 20ನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೂ ಕೂಡ 2,000 ರೂಪಾಯಿ ಹಣ ಈಗ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ನಿಮ್ಮ ಒಂದು ಅಕೌಂಟನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ, ನಿಮ್ಮ ಒಂದು ಜಿಲ್ಲೆಯನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ. 22ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ. ಹಾಗೆಯೇ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂಥ ಡೈಲಿ ಅಪ್ಡೇಟ್ಸನ್ನು ಕೂಡ ನಿಮಗೆ ದಿನನಿತ್ಯ ತಿಳಿಸ್ತಾ ಹೋಗ್ತಾನೆ. ಹಾಗೆ ತಪ್ಪದೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ.